ಮೈಸೂರು ಮೂಡಾದಲ್ಲಿ ಸೈಟ್ ಹಂಚಿಕೆ ಗೋಲ್ಮಾಲ್ ಕೇಸ್ಗೆ ಸಂಬಂಧಪಟ್ಟಂತೆ ರಾತ್ರೋರಾತ್ರಿ ಲೋಕಾಯುಕ್ತ ಕಚೇರಿಗೆ ಮೂರನೇ ಆರೋಪಿ ಬಂದಿದ್ದಾರೆ. ರಾತ್ರೋರಾತ್ರಿ ಲೋಕಾಯುಕ್ತ ಕಚೇರಿಗೆ ಮೂರನೇ ಆರೋಪಿ ಆಗಮಿಸಿರುವುದು ಈಗ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಏತ್ರಿ ಆಗಿರುವಂತಹ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಭೇಟಿಯನ್ನ ನೀಡಿದ್ದಾರೆ. ಕಳೆದ ರಾತ್ರಿ 8 ಗಂಟೆ ಸುಮಾರಿಗೆ ಲೋಕಾ ಕಚೇರಿಗೆ ಭೇಟಿಯನ್ನ ನೀಡಿದ್ದಾರೆ. ನಟೇಶ್ ವಿಚಾರಣೆ ಮುಗಿಸಿ ಹೋದಂತ ಒಂದೇ ಒಂದು ಗಂಟೆಯ ಬಳಿಕ ಮಲ್ಲಿಕಾರ್ಜುನ ಸ್ವಾಮಿ ಆಗಮಿಸಿದ್ದಾರೆ. ಲೋಕಾಯುಕ್ತ ಎಸ್ಪಿ ಕಚೇರಿಗೆ ಬಂದಿದ್ದಾರೆ ಮಲ್ಲಿಕಾರ್ಜುನ ಸ್ವಾಮಿ. ತೀವ್ರ ಅನುಮಾನವನ್ನ ಮೂಡಿಸ್ತಾ ಇದೆ ಈ ಭೇಟಿ. ರಾತ್ರೋರಾತ್ರಿ ತನಿಖಾಧಿಕಾರಿಯನ್ನ ಏತ್ರಿ ಆರೋಪಿ ಭೇಟಿಯಾಗಿದ್ ಯಾಕೆ ಅನ್ನುವಂತ ಪ್ರಶ್ನೆ. ಮಲ್ಲಿಕಾರ್ಜುನ ಸ್ವಾಮಿ ಬಂದಾಗ ಕಚೇರಿಯಲ್ಲೇ ಎಸ್ಪಿ ಉದೇಶ್ ಕೂಡ ಇದ್ರು. ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ರಾತ್ರಿ ತನಿಖಾಧಿಕಾರಿಯನ್ನ ಸಿದ್ದರಾಮಯ್ಯ ಅವರ ಬಾಮೈದ ಭೇಟಿಯಾಗಿದ್ ಯಾಕೆ ಅನ್ನುವಂತ ಪ್ರಶ್ನೆ, ಅನುಮಾನಗಳು ಸಾಕಷ್ಟು ಕಾಡ್ತಾ ಇದೆ. ಈ ಮೂಡಾ ಸೈಟ್ ಹಂಚಿಕೆ ಅಕ್ರಮ ತನಿಖೆಯನ್ನ ಲೋಕಾಯುಕ್ತ ಎಸ್ಪಿ ಉದೇಶ್ ನಡೆಸ್ತಾ ಇದ್ದಾರೆ. ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ರಾತ್ರೋರಾತ್ರಿ ಅವರನ್ನ ಭೇಟಿಯಾಗಿದ್ದಾರೆ. ಲೋಕಾಯುಕ್ತರು ಭೇಟಿ ಕರೆದಿರ್ಲಿಲ್ಲ, ಆದ್ರೂ ಭೇಟಿ ಆಗೋದಕ್ಕೆ ಬಂದಿದ್ ಯಾಕೆ ಅನ್ನುವಂತ ಪ್ರಶ್ನೆ. ಲೋಕಾಯುಕ್ತ ಎಸ್ಪಿ ಕಚೇರಿಯಲ್ಲಿ ವಿಚಾರಣೆಗೆ ನಟೇಶ್ ಹಾಜರಾಗಿದ್ರು. ಅವರು ಹೋದಂತ ಒಂದೇ ಒಂದು ಗಂಟೆಯ ಬಳಿಕ ಮಲ್ಲಿಕಾರ್ಜುನ ಸ್ವಾಮಿ ಬಂದು ಈ ಲೋಕಾಯುಕ್ತ ಅಧಿಕಾರಿಗಳನ್ನ ಭೇಟಿ ಮಾಡಿದ್ದಾರೆ. ತನಿಖೆ ನಡೆಸ್ತಾ ಇರುವಂತಹ ಲೋಕಾಯುಕ್ತ ಎಸ್ಪಿ ಉದ್ದೇಶನ್ನ ಭೇಟಿ ಮಾಡಿದ್ದಾರೆ. ಇದು ಸಾಕಷ್ಟು ಅನುಮಾನಕ್ಕೆ, ಪ್ರಶ್ನೆಗಳಿಗೆ ಕಾರಣ ಆಗ್ತಾ ಇದೆ. ಕರೆದಿಲ್ಲ ಅಂತಂದ್ರೂ ಬಂದಿದ್ ಯಾಕೆ, ಭೇಟಿಯಾಗಿದ್ದರ ಉದ್ದೇಶ ಏನು, ಯಾವ ಮಾತುಕತೆಗಳು ನಡೆಯಿತು ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಈ ಮೂಡಾ ಹಗರಣದಲ್ಲಿ ಮೂರನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ ಸಿಎಂ ಅವರ ಬಾಮೈದ ರಾತ್ರಿ ಸುಮಾರು 8 ಗಂಟೆ 8:30 ಸುಮಾರಿಗೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿ. ಕಚೇರಿಯ ಒಳಗೆ ಇದ್ರು. ಇನ್ನು ನಿನ್ನೆ ನಟೇಶ್ ವಿಚಾರಣೆ ಕೂಡ ನಡೆದಿದೆ. ನಟೇಶ್ ಲೋಕಾಯುಕ್ತ ಎಸ್ಪಿ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗಿದ್ರು. ಮೂಡಾದ ಹಿಂದಿನ ಆಯುಕ್ತರು ಟಿ.ಬಿ. ನಟೇಶ್ ನಿನ್ನೆ ಲೋಕಾಯುಕ್ತ ಎಸ್ಪಿ ಕಚೇರಿಯಲ್ಲಿ ವಿಚಾರಣೆಯನ್ನು ಎದುರಿಸಿದ್ರು. ಆ ವಿಚಾರಣೆಯನ್ನು ಎದುರಿಸಿ ವಿಚಾರಣೆ ಎಲ್ಲ ಆದ ಮೇಲೆ ಹೋದ ನಂತರದಲ್ಲಿ ಕೇವಲ ಒಂದು ಗಂಟೆಯ ಬಳಿಕ ಮಲ್ಲಿಕಾರ್ಜುನ ಸ್ವಾಮಿ ಆಗಮಿಸಿದ್ದಾರೆ. ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ದಿಢೀರ್ ಎಂಟ್ರಿ ಕೊಟ್ಟಿದ್ ಯಾಕೆ ಅನ್ನುವಂಥ ಪ್ರಶ್ನೆ. ವಿಚಾರಣೆಗೆ ಹಾಜರಾಗಬೇಕು ಅಂತಂದ್ರೆ ಲೋಕಾಯುಕ್ತರು ನೋಟಿಸ್ ಅನ್ನ ಕೊಟ್ಟಿದ್ರೆ ಸಾಧಾರಣವಾಗಿ ಆರೋಪಿಗಳು ಹಾಜರಾಗ್ತಾರೆ. ಅದು ಹಗಲು ಹೊತ್ತಲ್ಲಿ ಹಾಜರಾಗ್ತಾರೆ. ರಾತ್ರಿ ಏಕಾಏಕಿಯಾಗಿ ಬಂದಿದ್ ಯಾಕೆ? ವಿಚಾರಣೆ ಇಲ್ಲ, ನೋಟಿಸ್ ಇಲ್ಲ, ರಾತ್ರಿ ಸಂದರ್ಭದಲ್ಲಿ ಬಂದಿದ್ದಾರೆ, ತನಿಖಾಧಿಕಾರಿಯನ್ನ ಭೇಟಿ ಮಾಡಿದ್ದಾರೆ. ಅಂತ ಅನಿವಾರ್ಯತೆ ಏನಿತ್ತು ಆರೋಪಿಗೆ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಮಾಜಿ ಆಯುಕ್ತರಾದಂಥ ನಟೇಶ್ ಈ ವಿಚಾರಣೆಯನ್ನು ಎದುರಿಸ್ತಾ ಇದ್ರು. ನಿನ್ನೆ ಎಸ್ಪಿ ಉದೇಶ್ ವಿಚಾರಣೆಯನ್ನ ಮಾಡ್ತಾ ಇದ್ರು. ಆ ಬಳಿಕ ಕೇವಲ ಒಂದೇ ಒಂದು ಗಂಟೆಯ ನಂತರದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಆಗಮಿಸಿದ್ದಾರೆ. ತನಿಖಾಧಿಕಾರಿಯನ್ನ ಆರೋಪಿ ಭೇಟಿ ಮಾಡಿದ್ರಿಂದ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಮಾಜಿ ಆಯುಕ್ತರ ವಿಚಾರಣೆ ನಡೆದ ನಂತರದಲ್ಲಿ ವಿಚಾರಣಾಧಿಕಾರಿಯನ್ನ ಭೇಟಿ ಮಾಡಿದ್ಯಾಕೆ? ರಾತ್ರಿ ಬರೋದಕ್ಕೇನಾದ್ರೂ ಹೇಳಿದ್ರ? ಆ ರೀತಿ ಅವಕಾಶ ಕೊಟ್ಟಿದ್ಯಾರು? ರಾತ್ರಿ ಬರೋದಕ್ಕೆ ಆರೋಪಿಗೆ ಅವಕಾಶ ಕೊಟ್ಟಿದ್ದಾದ್ರೂ ಯಾರು ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಸಾಕಷ್ಟು ಅನುಮಾನಗಳಿದೆ, ಉತ್ತರವನ್ನ ಕೊಡಬೇಕಾಗಿದೆ. ಮಲ್ಲಿಕಾರ್ಜುನ ಸ್ವಾಮಿಯನ್ನ ಮೊನ್ನೆ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ರು. 2 ದಿನಗಳ ಹಿಂದೆ ವಿಚಾರಣೆಗೆ ಒಳಪಟ್ಟಿದ್ರು ಮಲ್ಲಿಕಾರ್ಜುನ ಸ್ವಾಮಿ. ಆನಂತರ ವಿಚಾರಣೆ ಮಾಡಬೇಕು ಅಂತಂದ್ರೆ ಹಗಲು ಹೊತ್ತಿನಲ್ಲಿ ನೋಟಿಸ್ ಅನ್ನ ಕೊಟ್ಟು ಅವರನ್ನ ವಿಚಾರಣೆಗೆ ಕರೆಸ್ಕೊಳ್ತಾರೆ. ಇಲ್ಲಿ ವಿಚಾರಣೆಯೂ ಇಲ್ಲ, ನೋಟಿಸೂ ಇಲ್ಲ, ಹಗಲು ಹೊತ್ತಲ್ಲೂ ಬಂದಿಲ್ಲ. ರಾತ್ರೋರಾತ್ರಿ ಬಂದು ಟಿ.ಜೆ. ಉದೇಶ್ ಅವರನ್ನ ಭೇಟಿಯಾಗಿದ್ದಾರೆ. ಉದೇಶ್ ಕೂಡ ಆ ಸಂದರ್ಭದಲ್ಲಿ ಕಚೇರಿಯಲ್ಲೇ ಇದ್ರು ಅನ್ನುವಂತ ಮಾಹಿತಿ. ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಹಾಗಾದ್ರೆ ಏನ್ ಮಾತುಕತೆ ನಡೆಸಿದ್ರು ಅನ್ನುವಂತ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಯಾವೆಲ್ಲ ಮಾತುಕತೆಗಳು ನಡೆದಿದೆ, ರಾತ್ರಿ ಬಂದು ಭೇಟಿಯಾಗುವಂತ ಅಂತ ಜರೂರತ್ ಏನಿತ್ತು ಅನ್ನುವಂತ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. ಮೂರನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ ಸಿಎಂ ಬಾಮೈದ ಭೇಟಿಯಾಗಿರೋದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್, ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಯಾವುದೇ ರೀತಿಯ ಪ್ರೆಷರ್ ಅನ್ನ ಸಿಎಂ ಹಾಕ್ತಾ ಇಲ್ಲ ಅಂತ ಅಂದುಕೊಂಡ್ರೂ ಕೂಡ ಇಲ್ಲಿ ಪ್ರಶ್ನೆ ಬರ್ತಾ ಇರೋದು, ರಾತ್ರಿ ಬಂದು ಭೇಟಿಯಾಗುವ ಅನಿವಾರ್ಯತೆ ಏನಿತ್ತು? ಅದು ಏತ್ರಿ ಆರೋಪಿ ಒಂದು ನೋಟಿಸ್ ಅನ್ನ ಕೊಟ್ರೆ ಸಾಮಾನ್ಯವಾಗಿ ಹಗಲು ಹೊತ್ತಲ್ಲಿ ಬರ್ತಾರೆ, ಆದ್ರೆ ರಾತ್ರಿ ಬಂದಿದ್ ಯಾಕೆ? ಏನ್ ಮಾತುಕತೆ ನಡೆಸಿದ್ರು? ಡೀಟೇಲ್ಸ್ ಏನಿದೆ?
ಅಶ್ವಿನಿ, ತಡರಾತ್ರಿ 8 ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಾಮೈದನ ಪ್ರಕರಣದ 3ನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ ಮೈಸೂರಿನ ದಿವಾನ್ಸ್ ರಸ್ತೆಯಲ್ಲಿ ಇರತಕ್ಕಂಥ ಲೋಕಾಯುಕ್ತ ಕಚೇರಿಯಲ್ಲಿ ಲೋಕಾಯುಕ್ತ SP ಉದೇಶ್ ಅವರನ್ನ ಭೇಟಿಯಾಗಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕೆ ತಡರಾತ್ರಿ ಮಲ್ಲಿಕಾರ್ಜುನ ಸ್ವಾಮಿ ದಿಢೀರ್ ಅಂತೇಳಿ ಮೈಸೂರಿನ ಲೋಕಾಯುಕ್ತ ಕಚೇರಿಗೆ ಆಗಮಿಸಿದ್ರು ಅನ್ನೋದು ಕೂಡ ಈವರೆಗೂ ಕೂಡ ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ನಿನ್ನೆಯಷ್ಟೇ ಮೈಸೂರಿನ ಅಂದಿನ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾಗಿದ್ದಂಥ ನಟೇಶ್ ಅವರ ವಿಚಾರಣೆ ನಡೀತಾ ಇತ್ತು. ವಿಚಾರಣೆ ಮುಗಿಸಿ ನಟೇಶ್ ತೆರಳಿದ ಬಳಿಕ ವಾಪಸ್ ಮೈಸೂರಿನ ದಿವಾನ್ಸ್ ರಸ್ತೆಯಲ್ಲಿ ಇರ್ತಕ್ಕಂಥ ಏನು ಕಚೇರಿ ಲೋಕಾಯುಕ್ತ ಕಚೇರಿಗೆ ಮಲ್ಲಿಕಾರ್ಜುನ ಸ್ವಾಮಿ ಅವರು ಬಂದಿರತಕ್ಕಂಥದ್ದು. ಏನು ಮಾತುಕತೆಯನ್ನ ನಡೆಸಿದ್ರು ಅನ್ನೋದು ಕೂಡ ಏನು ಬಹಿರಂಗ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಎಲ್ಲವೂ ಕೂಡ ಗುಪ್ತ ಮಾಹಿತಿ ಮತ್ತೆ ಗುಪ್ತ ಮಾತುಕತೆಯನ್ನ ಕೂಡ ಅಲ್ಲಿ ವಿಚಾರಣೆಯನ್ನ ನಡೀತಾ ಇರತಕ್ಕಂಥದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಗೂ ಏನಾದರೂ ನೋಟಿಸನ್ನ ಶುರು ಮಾಡೋದಕ್ಕೆ ಮುಂದಾಗಿದ್ರ, ಈ ಪ್ರಕರಣದಲ್ಲಿ ಮತ್ತೆ ಡೇಟ್ ಏನಾದರೂ ಕೇಳೋದಕ್ಕೆ ಹೋಗಿದ್ರ ಮಲ್ಲಿಕಾರ್ಜುನ ಸ್ವಾಮಿ, ಅಥವಾ ಪ್ರಕರಣದಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನೇನಾದರೂ ಕೊಡೋದಕ್ಕೆ ಬಂದಿದ್ರ, ಅಥವಾ ಲೋಕಾಯುಕ್ತ SP ಅವರೇ ಖುದ್ದು ತಮ್ಮ ಕಚೇರಿಗೆ ತಕ್ಷಣವೇ ಹಾಜರಾಗಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿದ್ರ, ಇದ್ಯಾವುದೂ ಕೂಡ ಎಲ್ಲವೂ ಕೂಡ ಗೌಪ್ಯವಾಗಿದೆ. ನಿಜಕ್ಕೂ ಕೂಡ ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಮಲ್ಲಿಕಾರ್ಜುನ ಸ್ವಾಮಿ ಮೈಸೂರಿನ ಲೋಕಾಯುಕ್ತ ಕಚೇರಿಗೆ ದಿಢೀರ್ ಅಂತೇಳಿ ಒಂದಷ್ಟು ಕೈಯಲ್ಲಿ ಪೇಪರ್ ಅನ್ನ ಹಿಡ್ಕೊಂಡು ಬಂದಿರತಕ್ಕಂಥದ್ದು. ತಡರಾತ್ರಿ 8 ಗಂಟೆಗೆ ಬಂದಂತಹ ಮಲ್ಲಿಕಾರ್ಜುನ ಸ್ವಾಮಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಲೋಕಾಯುಕ್ತ SP ಆಗಿರ್ತಕ್ಕಂತಹ ಉದೇಶ್ ಅವರ ಬಳಿ ಚರ್ಚೆಯನ್ನ ಮಾಡಿದ್ದಾರೆ. ಆದ್ರೆ ಪ್ರಕರಣದಲ್ಲಿ ಏನು ಉದೇಶ್ ಅವರೇ ಮಲ್ಲಿಕಾರ್ಜುನ ಸ್ವಾಮಿ ಅವರನ್ನ ಕರೆಸಿದ್ರ, ಅಥವಾ ಖುದ್ದು ಮಲ್ಲಿಕಾರ್ಜುನ ಸ್ವಾಮಿ ಅವರೇ ಉದೇಶ್ ಅವರನ್ನ ಭೇಟಿಯಾಗಿ ಮಾಹಿತಿ ನೀಡೋದಕ್ಕೆ ಬಂದಿದ್ರ, ಅಥವಾ ದಾಖಲೆಗಳನ್ನ ಕೊಡೋದಕ್ಕೆ ಬಂದಿದ್ರ ಅನ್ನೋದು ಕೂಡ ಇನ್ನೂ ಸ್ಪಷ್ಟವಾಗಿಲ್ಲ. ಒಂದಂತೂ ಸತ್ಯ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಸೋದಕ್ಕೆ ಎಲ್ಲ ಆರೋಪಿಗಳ ಹೇಳಿಕೆಯನ್ನ ಮತ್ತೆ ಏನು ತನಿಖಾ ವರದಿಯನ್ನ ಸಿದ್ಧಪಡಿಸ್ಕೊಳ್ತಿದ್ದಾರೆ. ಇದೇ ನವೆಂಬರ್ 24ರ ಬಳಿಕ 25ಕ್ಕೆ ಮಧ್ಯಂತರ ವರದಿಯನ್ನ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಬೇಕು. ಯಾಕಂದ್ರೆ ಈವರೆಗೂ ಕೂಡ ಆಗಿರ್ತಕ್ಕಂಥ ತನಿಖಾ ವರದಿ ಎಲ್ಲವನ್ನು ಕೂಡ ಹೈಕೋರ್ಟ್ಗೆ ಮಧ್ಯಂತರ ವರದಿಯಾಗಿ ಸಲ್ಲಿಸಿ ಡಿಸೆಂಬರ್ 24ಕ್ಕೆ ಅಂತಿಮ ವರದಿಯನ್ನ ಮೈಸೂರಿನ ಲೋಕಾಯುಕ್ತ ಪೊಲೀಸರು ಸಲ್ಲಿಸಬೇಕಾಗಿದೆ. ಹೀಗಾಗಿ ತಾರ್ಕಿಕ ಘಟ್ಟ ತಲುಪಿರ್ತಕ್ಕಂಥ ಮೈಸೂರಿನ ಲೋಕಾಯುಕ್ತ ಪೊಲೀಸರ ಮೂಡಾ ಕೇಸ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧದ ಕೇಸ್ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರನ್ನೂ ಕೂಡ ಕರೆದು ವಿಚಾರಣೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಮತ್ತೊಮ್ಮೆ ಪ್ರಕರಣದಲ್ಲಿ 4ನೇ ಆರೋಪಿ ಆಗಿರ್ತಕ್ಕಂಥ ಜಮೀನು ಮಾಲೀಕ ದೇವರಾಜ್ಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇವ್ರಿಗೂ ಕೂಡ ಕರೆಸಿ ವಿಚಾರಣೆಯನ್ನ ಮಾಡುವಂತ ಸಂಭವ ಮಲ್ಲಿಕಾರ್ಜುನ ಸ್ವಾಮಿ ಅವ್ರಿಗೂ ಕೂಡ ಇದೆ. ಹೀಗಾಗಿ ಡೇಟ್ ಏನಾದರೂ ತೆಗೆದುಕೊಳ್ಳೋದಕ್ಕೆ ಬಂದಿದ್ರ, ಅಥವಾ ಲೋಕಾಯುಕ್ತ SPಗೆ ಶೀಘ್ರಗತಿಯಲ್ಲಿ ಏನಾದರೂ ಮಾಹಿತಿಯನ್ನ ರವಾನೆ ಮಾಡೋದಕ್ಕೆ ಬಂದಿದ್ರ, ಡಾಕ್ಯುಮೆಂಟ್ ಅನ್ನ ಸಬ್ಮಿಟ್ ಮಾಡೋದಕ್ಕೆ ಬಂದಿದ್ರ, ಇದೆಲ್ಲವೂ ಕೂಡ ಏನು ತನಿಖೆಯ ಬಳಿಕವಷ್ಟೇ ಬಹಿರಂಗ ಆಗಬೇಕಾಗಿದೆ. ನಿಜಕ್ಕೂ ಕೂಡ ಮೈಸೂರಿನ ಲೋಕಾಯುಕ್ತ ಕಚೇರಿಗೆ ತಡರಾತ್ರಿ 8 ಗಂಟೆಗೆ ಮಲ್ಲಿಕಾರ್ಜುನ ಸ್ವಾಮಿ ಬಂದಿದ್ದು ಸಾಕಷ್ಟು ಕುತೂಹಲ ಮತ್ತೆ ಅನುಮಾನಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಅಶ್ವಿನಿ. ಓಕೆ ಸುರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.